ಆರ್ ಸಿ ಬಿ ಮೊದಲೇ ಮ್ಯಾಚೇ ಹೋಯ್ತು ಅಂತಲೇ ಅಂದ್ಕೊಂಡಿದ್ವಿ. ಯೂಶ್ವಲಿ ಆರ್ ಸಿ ಬಿ ಮೊದಲ ಮ್ಯಾಚ್ ದೇವರಿಗೆ ನಾವು ಬಿಟ್ಬಿಟ್ಟಿದ್ವಿ ಅಂತೇಳಿ ಫ್ಯಾನ್ಸ್ ಎಲ್ಲ ಹೇಳ್ತೀವಿ. ಅದೇ ರೀತಿಯೇ ಇನ್ನೇನು ಹೇಳೋದು ಒಂದೇ ಬಾಕಿ ಇತ್ತು. ಆದರೆ ಲಾಸ್ಟ್ ಓವರಲ್ಲಿ ಆದಂಥ ಅಚ್ಚರಿ, ಅದ್ಭುತ, ಅಮೋಘ ಪ್ರದರ್ಶನ ಆರ್ ಸಿ ಬಿ ಬ್ಯಾಟರ್ಸಿಂದ, ಅದರಿಂದಾಗಿ ಆರ್ ಸಿ ಬಿ ಮೊದಲ ಮ್ಯಾಚ್ ಈ ಟೂರ್ನಮೆಂಟಲ್ಲಿ ಗೆಲ್ಲುವಂಥ ಸಾಹಸವನ್ನು ಮಾಡಿದೆ. ಅದಕ್ಕೆ ಭಾಳ ಪ್ರಮುಖವಾದಂಥ ಕಾರಣ ವುಮೆನ್ಸ್ ಆರ್ ಸಿ ಬಿ ಟೀಮ್ನ ಆಲ್ರೌಂಡ್ ಪ್ರದರ್ಶನ ಮಾಡಿದಂಥ ನದೀನಾ ಡಿ ಕ್ಲಾರ್ಕ್. ಇವರ ಆಲ್ರೌಂಡ್ ಪ್ರದರ್ಶನ, ನಾಟ್ಔಟ್ 63 ರನ್, 2 6 ಲಾಸ್ಟ್ ಓವರಲ್ಲಿ, 2 4, 20 ರನ್ ಬೇಕಾಗಿರುತ್ತೆ. ಆದರೆ ಮೊದಲ 2 ಬಾಲ್ಗಳು ಡಾಟ್ ಆಗುತ್ತೆ. ಅದಾದಮೇಲೆ ಆಡಿದಂಥ ರೀತಿ ಇದೆಯಲ್ಲ, ಅದು ನಿಜವಾಗ್ಲೂ ಕೂಡ ಈಗ ಇತಿಹಾಸ. ಅದು ಮುಂಬೈ ಇಂಡಿಯನ್ಸ್ ವಿರುದ್ಧ ಆಡೋದು ಅಷ್ಟು ಸುಲಭದ ಮಾತಲ್ಲ. ಹೌದು, ಒಂದು 2 ಚಾನ್ಸಸ್ ಇದ್ವು, ರನ್ಔಟ್ ಇತ್ತು, ಒಂದು ಕ್ಯಾಚ್ ಇತ್ತು ಬೌಂಡ್ರಿ ಲೈನಲ್ಲಿ. 2 ಚಾನ್ಸಸ್ಸನ್ನು, ಭಾಳ ತುಂಬ ಇಂಪಾರ್ಟೆಂಟ್ ಚಾನ್ಸಸ್ಸನ್ನು ಮಿಸ್ ಮಾಡಿಕೊಳ್ತು ಮುಂಬೈ ಇಂಡಿಯನ್ಸ್. ಈ ಹಿನ್ನೆಲೆಯಲ್ಲಿ ಆರ್ ಸಿ ಬಿಗೆ ಅಫ್ಕೋರ್ಸ್ ಒಂದಷ್ಟು ಲಕ್ ಕೂಡ ಇದೆ. ಯಾಕಂದರೆ ಕಳೆದ ವರ್ಷ ಮೆನ್ಸ್ ಟೀಮ್ ಎಂದೂ ಕೂಡ ಕಪ್ ಗೆಲ್ಲಾರ್ದವರು ಕಪ್ ಗೆದ್ದು ನಾವು ಏನು ಅನ್ನೋದನ್ನು ತೋರಿಸಿದ್ದೀವಿ. ಅದರ ಹಿಂದಿನ ವರ್ಷ ಇದೇ ವುಮೆನ್ಸ್ ಟೀಮ್ ಆರ್ ಸಿ ಬಿ ಗೆದ್ದಿತ್ತು. ನಿಮಗೆ ಎಲಿಸ್ ಪೆರ್ರಿ ಆ ರೀತಿಯಾದಂಥ ಆಲ್ರೌಂಡ್ ಪ್ರದರ್ಶನ ಆಟ ಆಡೋರು ಈ ಸರಿ ಇಲ್ಲಲ್ಲ, ಹೇಗಪ್ಪ ಅಂಥೇಳಿ ಎಲ್ಲರೂ ಕೂಡ ಅಂದ್ಕೊಳ್ತಾ ಇದ್ರು. ಹಾಗಾದರೆ ಬ್ಯಾಟಿಂಗ್ ಲೈನಪ್ ನೋಡ್ತಾ ಹೋದರೆ ತುಂಬಾ ಚೆನ್ನಾಗಿದೆ. ನಿಮಗೆ ರಿಚಾ ಘೋಷಿಂದ ಹಿಡಿದು ನಿಮಗೆ ಸ್ಮೃತಿ ಮಂದಾನ, ಅರುಂಧತಿ ರೆಡ್ಡಿವರೆಗೂ ಕೂಡ ತುಂಬ ಚೆನ್ನಾಗೇ ಬ್ಯಾಟಿಂಗ್ ಇದ್ದಾರೆ. ಆದರೆ ಇವ್ರನ್ನ ಆಡಿಸಿದ ರೀತಿ ಇದೆಯಲ್ಲ, ಇವ್ರು ಆಡಿದಂಥ ರೀತಿ ಇದೆಯಲ್ಲ, ಎಲಿಸ್ ಪೆರ್ರಿ ರೀತಿಯೇ ನಮಗೆ ಫೀಲ್ ಆಗಿದ್ದು. ಸೇಮ್ ಆ ಪ್ಲೇಸಿಗೆ ಬಂದು ಇವರು ಕನ್ಸಿಸ್ಟೆಂಟಾಗಿ ಆಟ ಆಡ್ತಿದ್ದಾರೆ ಅನ್ನೋಂಥ ಫೀಲ್ ಆಯಿತು. ನದೀನಾ ಡಿ ಕ್ಲಾರ್ಕ್ ಆಡಿದಂಥ ರೀತಿ, ಬೌಲಿಂಗಲ್ಲೂ ಕೂಡ ಉತ್ತಮವಾದಂಥ ಪ್ರದರ್ಶನ ಮಾಡಿದ್ದಾರೆ. 4 ವಿಕೆಟ್ ಗಳಿಸಿದ್ದಾರೆ. ನಿಮಗೆ ಓವರ್ ರನ್ ರೇಟ್ ನೋಡ್ತಾ ಹೋದರೆ 6 ಓವರೇ ಇದೆ. ಇನ್ನು ಶ್ರೇಯಾಂಕ ಪಾಟೀಲ್ ಹಾಗೆ ನೋಡ್ತಾ ಹೋದರೆ 8 ರನ್ ರೇಟಲ್ಲಿ ಹೊಡ್ಸ್ಕೊಂಡಿರೋದು, 1 ವಿಕೆಟ್ ತೆಗೆದಿದ್ದಾರೆ. ಆದರೆ ಅದು ಕಂಪೇರ್ ಮಾಡಿದ್ರೆ ಬೌಲಿಂಗಲ್ಲೂ ಕೂಡ ತುಂಬ ಅದ್ಭುತವಾದಂಥ ಪ್ರದರ್ಶನವನ್ನು ನದೀನಾ ಡಿ ಕ್ಲಾರ್ಕ್ ಮಾಡಿದರು. ಅದ್ರ ಜೊತೆಗೆ ಬ್ಯಾಟಿಂಗ್ ಮಾತ್ರ ನಿಮಗೆ ಆಶ್ಚರ್ಯ ಆಗುತ್ತೆ, ಈಸಿಯಾಗಿ ಗೆದ್ದುಬಿಡ್ತಾರೆ ಅಂತಲೇ ಅಂದ್ಕೊಂಡಿದ್ದು. ಮುಂಬೈ ಇಂಡಿಯನ್ಸ್ನ 156 ರನ್ ಅದೇನು ದೊಡ್ಡ ಮೊತ್ತ ಏನು ಅಲ್ಲ ಅಂತಲೇ ಅಂದ್ಕೊಂಡು ಮೊದಲ 3 ಓವರ್ಗೆ 40 ರನ್ನು, ನಾಟ್ಔಟ್, ಒಂದೇ ಒಂದು ವಿಕೆಟ್ ಕೂಡ ಹೋಗಿದ್ದಿಲ್ಲ, 40 ರನ್ನು. ಸೊ ಅದಾದಮೇಲೆ 2 ವಿಕೆಟ್ ಹೋಗುತ್ತೆ. ಅದಾದಮೇಲೆ ಮತ್ತು 3 ವಿಕೆಟ್, 65 ರನ್ನಿಗೆ 5 ವಿಕೆಟ್ ಹೋಗುತ್ತೆ. ಆಗ ನದೀನಾ ಡಿ ಕ್ಲಾರ್ಕ್ ಅದರ ಜೊತೆಗೆ ಅರುಂಧತಿ ರೆಡ್ಡಿ, ಇವರಿಬ್ಬರ ಪಾರ್ಟ್ನರ್ಶಿಪ್ ಏನಿತ್ತು, ಇದು ಭಾಳ ಇಂಪಾರ್ಟೆಂಟ್ ಇನ್ನಿಂಗ್ಸ್ ಆಗುತ್ತೆ, ಒಳ್ಳೆ ಪಾರ್ಟ್ನರ್ಶಿಪ್ ಆಗುತ್ತೆ. ಯಾಕಂದರೆ 25 ಬಾಲ್ಗೆ 20 ರನ್ ನೋಡಿದ್ದಾರೆ ಅರುಂಧತಿ ರೆಡ್ಡಿ, ಬಟ್ ಆಲ್ರೌಂಡ್ ಪ್ರದರ್ಶನ ಮಾಡಿರೋದು. ಪಾರ್ಟ್ನರ್ಶಿಪ್ ಇರೋ ಕಾರಣಕ್ಕಾಗಿ ನಿಮಗೆ ನದೀನಾ ಡಿ ಕ್ಲಾರ್ಕ್ ತುಂಬ ಒಳ್ಳೊಳ್ಳೆ ಶಾಟ್ಸ್ಗಳನ್ನೆಲ್ಲವೂ ಕೂಡ ಆಟ ಆಡುವಂಥ ಕ್ರಿಕೆಟ್ ಬೌಂಡ್ರೀಸ್ಗಳನ್ನೆಲ್ಲವೂ ಕೂಡ ಆಡುವಂಥ ಕಾರ್ಯವನ್ನು ಮಾಡಿದ್ರು. ನಿಮಗೆ ಲಾಸ್ಟ್ ಓವರ್ಗೆ 22 ರನ್ ಬೇಕಾಗಿರುತ್ತೆ. 22 ರನ್ ನಿಮಗೆ ಮ್ಯಾಚು ಇನ್ನೇನು ಹೋಗ್ಬಿಡ್ತು ಅಂತೇಳಿ 5 ವಿಕೆಟ್ ಹೋದಾಗ ಅದಾದಮೇಲೆ ಮತ್ತು 2 ವಿಕೆಟ್ಗಳು ಹೋಗುತ್ತೆ. ಇನ್ನೇನು ಮ್ಯಾಚ್ ಟರ್ನ್ ಆಯಿತು, ಮುಂಬೈ ಇಂಡಿಯನ್ಸ್ ಈಸಿಯಾಗಿ ಗೆಲ್ಲುತ್ತೆ ಅಂತಲೇ ಅಂದ್ಕೊಂಡಿದ್ರು. ಬಟ್ ಆಗಿದ್ದ ಸಿನಾರಿಯೋನೇ ಬೇರೆ. ಯೂಶ್ವಲಿ ಆರ್ ಸಿ ಬಿಯ ಮ್ಯಾಚ್ಗಳು ಜೀವ ಬಾಯಿಗೆ ಬರೆಸಿನೇ ಗೆಲ್ಲೋದು. ಅದರಲ್ಲಂತೂ ನಾವು ಈಸಿಯಾಗಿ ಗೆಲ್ಲುವಂಥ ಮ್ಯಾಚ್ ಆ್ಯಕ್ಚುಲಿ. ಫಸ್ಟ್ ಮೊದಲ ನಿಮಗೆ 3 ಓವರಿಗೆ 40 ರನ್, ಅದಾದಮೇಲೆ 50 60, ಇವನ್ 7 ಓವರಿಗೆ ಆಲ್ಮೋಸ್ಟ್ 65 ರನ್ಸ್ ಇದೆ. ವಿಕೆಟ್ಸ್ ಮಾತ್ರ ಹೋಗಿತ್ತು, 5 ವಿಕೆಟ್ ಹೋಗಿತ್ತು. ಅದಾದಮೇಲೆ ಆಡಿದಂಥ ರೀತಿ ಇದೆಯಲ್ಲ, ಪಾರ್ಟ್ನರ್ಶಿಪ್ ಇಬ್ಬರದ್ದು ಕೂಡ ಅದ್ಭುತವಾದಂಥ ಪಾರ್ಟ್ನರ್ಶಿಪ್, ಅರುಂಧತಿ ರೆಡ್ಡಿ ಮತ್ತು ಡಿ ಕ್ಲಾರ್ಕ್ ಅವ್ರದ್ದು. ಅದಾದಮೇಲೆ ಶ್ರೇಯಾಂಕ ಪಾಟೀಲ್ ಆಡಲಿಲ್ಲ. ಬಟ್ ಆನಂತರ ಬಂದಂಥ ಬೌಲರ್ ಬ್ಯಾಟ್ಸ್ಮನ್ ಆಗಿ 4 ಬಾಲಿಗೆ 8 ರನ್ನ ಹೊಡೆದು ಅವ್ರಿಗೆ ಹೆಚ್ಚು, ಡಿ ಕ್ಲಾರ್ಕಿಗೆ ಹೆಚ್ಚು ಬ್ಯಾಟಿಂಗ್ ಅವಕಾಶವನ್ನು ಮಾಡಿಕೊಡ್ತಾರೆ. ಲಾಸ್ಟ್ ಓವರ್ ಮಾತ್ರ ನಿಜವಾಗ್ಲೂ ಥ್ರಿಲ್ಲಿಂಗ್. ಯೂಶ್ವಲಿ ಫೈನಲ್ ಓವರ್ಗಳಲ್ಲಿ ಅಥವಾ ಕ್ವಾರ್ಟರ್ ಫೈನಲ್ ಮ್ಯಾಚ್ಗಳಲ್ಲಿ ಈ ರೀತಿಯಾದಂಥ ಥ್ರಿಲ್ಲರ್ ಮ್ಯಾಚ್ಗಳನ್ನು ನೋಡ್ತಾ ಇದ್ವಿ. ಯಾವುದೇ ಮೆನ್ಸ್ ಟೀಮಿಗೆ ಕಡಿಮೆ ಇಲ್ಲ ಅನ್ನೋ ರೀತಿಯಾದಂಥ ಒಳ್ಳೆ ಎಂಟರ್ಟೈನ್ ಅಂತೂ ಇದ್ದೇ ಇದ್ದಿತ್ತು ಮತ್ತು ಆ ಟೆನ್ಷನ್ ಕೂಡ ಇತ್ತು. ಅದರಲ್ಲೂ ಕೂಡ ಆರ್ ಸಿ ಬಿ ಮ್ಯಾಚ್ ನಡೀತಿದೆ ಅಂದರೆ ಅದು ಮೆನ್ಸ್ ಇರಲಿ ವುಮೆನ್ಸೇ ಇರಲಿ, ನಿಜವಾಗ್ಲೂ ಕೂಡ ಫಿಂಗರ್ ಕ್ರಾಸ್ ಮಾಡೋ ರೀತಿಯೇ ಇರುತ್ತೆ ಆ ರೀತಿಯಾದಂಥ ಟೆನ್ಷನ್. ಸೊ ಫಸ್ಟ್ ಮ್ಯಾಚಲ್ಲೂ ಕೂಡ ಆ ರೀತಿಯಾದಂಥ ಒಂದಷ್ಟು ಎಕ್ಸೈಟ್ಮೆಂಟ್ ಅಂತೂ ಖಂಡಿತವಾಗಿ ಕೂಡ ಇತ್ತು. ಇಬ್ಬರೂ ಕೂಡ ಏನು ಕ್ಯಾಪ್ಟನ್ಗಳು ಹರ್ಮನ್ಪ್ರೀತ್ ಕೌರ್ ಮತ್ತು ಸ್ಮೃತಿ ಮಂದಾನ ಇಬ್ಬರೂ ಕೂಡ ಶಾಕ್ ಒಳಗಾಗಿದ್ದಾರೆ. ಇಬ್ಬರಿಗೂ ಕೂಡ ಆಶ್ಚರ್ಯ ಇದೆ.
ನಾನು ಹೇಗೆ ಸೋತೆ ಅಂಥೇಳಿ ಹರ್ಮನ್ಪ್ರೀತ್ ಕೌರ್ ಹೇಳ್ತಾ ಇದ್ದಿದ್ದು, ಲಾಸ್ಟ್ ಓವರಲ್ಲಿ ಒಂದು ಒಳ್ಳೆ ಬಾಲ್ ನಾನು ಹಾಕಬೇಕಾಗಿತ್ತು ನಮ್ಮ ಬಾಲರು. ಆ ಒಳ್ಳೆ ಬಾಲ್ ನಮಗೆ ಸಿಗಲಿಲ್ಲ. ಬಟ್ ನಾವು 19 ಓವರ್ವರೆಗೂ ಕೂಡ ನಾವು ಪ್ರಯತ್ನನ ಪಟ್ವಿ. ನಾವು ವಿನ್ನಿಂಗ್ ಇದರಲ್ಲೇ ಇದ್ವಿ, ನಾವು ಕ್ಯಾಪ್ಟನ್ಸಿ ರೀತಿಯಲ್ಲೇ ಇದ್ವಿ. ಅಂದರೆ ವಿನ್ನಿಂಗ್ ಕ್ಯಾಪ್ಟನ್ ರೀತಿಯೇ ಫೀಲ್ ಇದ್ದೆ. ಬಟ್ ಲಾಸ್ಟ್ ಓವರ್ ಒಂದು ಒಳ್ಳೆ ಗುಡ್ ಬಾಲ್ ಆಗದೆ ಇರೋ ಪರಿಣಾಮ ನಾವು ಸೋತ್ವಿ ಅಂತೇಳಿ. ಬಟ್ ಅಟ್ ದ ಸೇಮ್ ಟೈಮ್ 2 ಭಾಳ ಪ್ರಮುಖವಾದಂಥ ಚಾನ್ಸಸ್ಸನ್ನು ಕೂಡ ಮಿಸ್ ಮಾಡಿಕೊಂಡ್ರು. ಬಟ್ ನಮಗೆಲ್ಲ RCB ಫ್ಯಾನ್ಸಿಗೆ ಒಂದು ಭಾಳ ಸಮಾಧಾನ ಮತ್ತು ಗುಡ್ ನ್ಯೂಸ್ ಏನಂದರೆ, ಎಲ್ಲರೂ ತುಂಬ ಹೆಚ್ಚು ಡಿಪೆಂಡ್ ಆಗಿದ್ದು, ಅಫ್ಕೋರ್ಸ್ ಬೇರೆ ಬೇರೆ ಬ್ಯಾಟ್ಸ್ಮನ್ಗಳಿದ್ದಾರೆ, ರಿಚೋ ಘೋಷ್ ಇದ್ದಾರೆ, ಸ್ಮೃತಿ ಮಂದಾನ ಇದ್ದಾರೆ, ಅನುರಾಧ ಇದ್ದಾರೆ, ಹೀಗೆ ಬ್ಯಾಟಿಂಗ್ ಲೈನಪ್ ಏನೋ ಇದೆ. ಆದರೆ ಕನ್ಸಿಸ್ಟೆನ್ಸಿ ಇರೋದು ಭಾಳನೇ ಇಂಪಾರ್ಟೆಂಟ್. ಕಳೆದ ವರ್ಷ ಮ್ಯಾಚಲ್ಲಿ ಎಲಿಸ್ ಪೆರ್ರಿ ಆಡಿದಂಥ ರೀತಿ ಇದೆಯಲ್ಲ, ಆಲ್ರೌಂಡ್ ಪ್ರದರ್ಶನ, ಸೊ ಅದೇ ರೀತಿಯಾಗಿ ಯಾರಪ್ಪ ಆಡ್ತಾರೆ ಅಂತಲೇ ಎಲ್ಲರೂ ಕೂಡ RCB ಫ್ಯಾನ್ಸ್ ಅಂದ್ಕೊಳ್ತಾ ಇದ್ರು. ಅದೇ ರೀತಿಯಾದಂಥ ಆಲ್ರೌಂಡ್ ಪ್ರದರ್ಶನ, ನಿಜವಾಗ್ಲೂ ಹೀರೋಯಿಕ್ ಇನ್ನಿಂಗ್ಸನ್ನು ಆಡಿದ್ದಾರೆ ನದೀನ್ ಡಿ ಕ್ಲರ್ಕ್ ಅವರು. ಅವರ ಆಲ್ರೌಂಡ್ ಪ್ರದರ್ಶನದಿಂದಾಗಿ 63 ರನ್ ನಾಟ್ಔಟ್, ಅದು ಲಾಸ್ಟ್ ಓವರಲ್ಲಿ 2 6 2 4 ಹೊಡೆದು 22 ರನ್ ಬೇಕಾಗಿರೋದನ್ನು ಲಾಸ್ಟ್ ಬಾಲ್ 1 ಬಾಲ್ಗೆ 2 ರನ್ ಇತ್ತು. ಸೊ ಅಂಥ ಸಿಚುವೇಷನಲ್ಲಿ 4 ರನ್ ಹೊಡೆದು ಮ್ಯಾಚ್ ಇನ್ನಿಂಗ್ಸನ್ನು ಗೆಲ್ತಾರೆ. ಮ್ಯಾಚ್ RCB ಮುಂಬೈ ಇಂಡಿಯನ್ಸ್ ಗೆದ್ದರು ಅಂತಲೇ ಅಂದ್ಕೊಂಡಿದ್ರು. ಬಟ್ ಮ್ಯಾಚನ್ನು ಶಿಫ್ಟ್ ಮಾಡಿದ್ರು. RCB 2 ಪಾಯಿಂಟ್ ಮೂಲಕ ಈಗ ಅಗ್ರಸ್ಥಾನದಲ್ಲಿದೆ. ಈ ಮೂಲಕ RCB ಈಗ ತನ್ನ ಖಾತೆಯನ್ನು ತೆರೆದಿದೆ. ಯೂಶ್ವಲಿ RCB ಮ್ಯಾಚ್ಗಳು ಮೊದಲ ಮ್ಯಾಚ್ ಟೂರ್ನಿಮೆಂಟಲ್ಲಿ ಏನಿರುತ್ತೆ ಅಂದರೆ ದೇವ್ರಿಗೆ ಬಿಟ್ಟಿವಿ ಅಂತಲೇ, ಯಾಕಂದರೆ ಸೋತೀವಿ ಅಂತಲೇ ಫೀಲ್ ಆಗ್ತಾ ಇತ್ತು ಮತ್ತು ಆ ರೀತಿಯಾದಂತಲೇ ಪರಿಪಾಠ ಇರ್ತಿತ್ತು. ಬಟ್ ಆ ಪರಿಪಾಠಕ್ಕೆ ಈ ಸಾರಿ ನಿಜವಾಗ್ಲೂ ಕೂಡ ಅದು ಚೇಂಜ್ ಆಗಿದೆ. ಬಟ್ ಜೀವ ಮಾತ್ರ ಫ್ಯಾನ್ಸಿಗೆ ಬಾಯಿಗೆ ಬರೋ ರೀತಿಯಾದಂಥ ಸಿಚುವೇಶನ್ ಇತ್ತು. ಲಾಸ್ಟ್ ಓವರ್ ನಿಜವಾಗ್ಲೂ ಕೂಡ ಫಿಂಗರ್ ಕ್ರಾಸ್ ಮಾಡಿಕೊಂಡೆ ನೋಡೋ ರೀತಿಯಾದಂಥ ಎಕ್ಸೈಟ್ಮೆಂಟ್ ಇತ್ತು. ಇದೇ ರೀತಿಯಾದಂಥ ಉತ್ತಮ ಪ್ರದರ್ಶನ ಈ ಸಾರಿ ಸಿಗುತ್ತೆ ಅಂತೇಳಿ ಭಾವಿಸ್ತೇನೆ. ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.